ಇನ್ನು ಭಾರತದ ದಾಳಿಯಲ್ಲಿ ಜೈಷ್ ಇ ಮೊಹಮ್ಮದ್ ಕೇಂದ್ರ ಕಚೇರಿಯು ಧ್ವಂಸ ಆಗಿದೆ. ಬಹವಾಲ್ಪುರದಲ್ಲಿದ್ದಂತ ಸುಭಾನ್ ಅಲ್ಲಾ ಮಸೀದಿಯೇ ಇದರ ಕರಸ್ಥಾನ. ಭಾರತದ ದಾಳಿಯಲ್ಲಿ ಜೈಷ್ ಇ ಮೊಹಮ್ಮದ್ ಕೇಂದ್ರ ಕಚೇರಿಯನ್ನ ಧ್ವಂಸ ಮಾಡಲಾಗಿದೆ. ಯಾರ್ಯಾರು ಉಗ್ರ ಕಮಾಂಡರ್ ಇದ್ರೋ ಅಂತವರ ಕೇಂದ್ರ ಕಚೇರಿಗಳ ಮೇಲೂ ಟಾರ್ಗೆಟ್ ಮಾಡಲಾಗಿತ್ತು. ಆ ಕೇಂದ್ರ ಕಚೇರಿಗಳು ಧ್ವಂಸ ಆಗಿವೆ. ಬಹವಾಲ್ಪುರದಲ್ಲಿದ್ದಂತ ಸುಭಾನ್ ಅಲ್ಲಾ ಮಸೀದಿನೇ ಇದರ ಕರಸ್ಥಾನ. ಜೊತೆಗೆ ದಾಳಿಗೂ ಮುನ್ನ ಹಾಗೂ ದಾಳಿ ನಂತರದ ಕಟ್ಟಡದ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ದಾಳಿಗೂ ಮುನ್ನ ಯಾವ ರೀತಿ ಇತ್ತು ಕಟ್ಟಡದ ಸ್ಥಿತಿ, ದಾಳಿ ನಡೆಸಿದ ನಂತರ ಹೇಗೆ ಧ್ವಂಸ ಆಗಿದೆ ನೋಡಿ. ಆ ವಿಜುವಲ್ಸ್ ಅನ್ನ ನೀವು ಗಮನಿಸಬಹುದು. ಎಷ್ಟು ಐಷಾರಾಮಿಯಾಗಿ ಇದ್ದಂತ ಕೇಂದ್ರ ಕಚೇರಿ ಅದನ್ನ ಹೇಗೆ ಧ್ವಂಸ ಮಾಡಲಾಗಿದೆ. ಭಾರತೀಯ ಸೇನೆ ಛಿದ್ರ ಮಾಡಿದೆ ಅಂತ. ಉಗ್ರ ಸಂಘಟನೆಯ ಕಟ್ಟಡ ಪೂರ್ತಿ ಛಿದ್ರ ಆಗಿರುವಂತ ಸೆಕೆಂಡ್ ವಿಂಡೋದಲ್ಲಿರುವಂಥ ದೃಶ್ಯವನ್ನ ನೀವು ಗಮನಿಸಬಹುದು. ಮೊದಲ ವಿಂಡೋದಲ್ಲಿ ಇದ್ದಿದ್ದು ಹೇಗಿತ್ತು ಆ ಉಗ್ರನ ಕಚೇರಿ ಅಂತ, ಮತ್ತೊಂದು ವಿಂಡೋದಲ್ಲಿ ಈಗ ಅಟ್ಯಾಕ್ ನಂತರ ಹೇಗಾಗಿದೆ ಅಂತ. ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿರುವಂಥ ಮರ್ಕಾಜ್ ಸುಭಾನ್ ಅಲ್ಲಾ ಮಸೀದಿ, ಈ ಕ್ಯಾಂಪ್ನಲ್ಲಿ 600 ಭಯೋತ್ಪಾದಕರು ಅಡಗಿಕೊಂಡಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಇದೇ ಮಸೀದಿಯಲ್ಲಿ ಇದ್ದಂಥ ಉಗ್ರ ಮಸೂದ್ ಕುಟುಂಬದ 10 ಮಂದಿಯನ್ನು ಕೂಡ ಭಾರತ ಸೇನೆ ಬಲಿ ಪಡೆದಿದೆ. ಕುಟುಂಬದ ಸದಸ್ಯರು ಮಾತ್ರ ಅಲ್ಲ, ಮಸೂದ್ನ 4 ಸಹಚರರು ಕೂಡ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ಬಲಿಯಾಗಿದ್ದಾರೆ. 2019ರ ಪುಲ್ವಾಮಾ ದಾಳಿಗೆ ಈ ಮಸೀದಿಯಲ್ಲೇ ಸಂಚು ರೆಡಿ ಆಗಿತ್ತು. ಪ್ಲಾನ್ ಅನ್ನ ಸ್ಕೆಚ್ ಅನ್ನ ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಜೈಷ್ ಸಂಘಟನೆ ನಂಬರ್ 2 ನಾಯಕ ಮುಫ್ತಿ ಅಬ್ದುಲ್ ಅಶ್ರಫ್ ಅಸ್ಗರ್ ಮತ್ತೊಬ್ಬ ಉಗ್ರ ಮೌಲಾನಾ ಅಮರ್ ಕುಟುಂಬವು ಕೂಡ ಇದೇ ಮಸೀದಿಯಲ್ಲಿ ಇತ್ತು. ಅವರೆಲ್ಲರೂ ಕೂಡ ಈಗ ಉಡಿಸಾಗಿದ್ದಾರೆ. ಸುಭಾನ್ ಅಲ್ಲಾ ಮಸೀದಿ ಇದು. ದಾಳಿಗೂ ಮುನ್ನ ಯಾವ ರೀತಿ ಇತ್ತು ಕಟ್ಟಡ, ದಾಳಿಯ ನಂತರ ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಭಾರತೀಯ ಸೇನೆ ಯಾವ ರೀತಿ ಉಡಿಸ್ ಮಾಡಿದೆ ಅಂತ. ಈಗಾಗಲೇ ನಿವೃತ್ತ ಸೈನಿಕರು ಶರತ್ ಸರ್ ಹೇಳ್ತಾ ಇದ್ರು, ಈ ರೀತಿ ಅಡಗು ತಾಣಗಳನ್ನ ಅಥವಾ ಅವರು ಭಯೋತ್ಪಾದನೆಗೆ ಅಂತ ಬಳಸ್ಕೊಳ್ತಾ ಇದ್ದಂಥ ತಾಣಗಳನ್ನ ಧ್ವಂಸ ಮಾಡಿದ್ರೆ ಅವ್ರಿಗೆ ಮತ್ತೆ ಮರು ನಿರ್ಮಾಣ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟೊಂದು ಫಂಡ್ ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿ ಉಡಿಸ್ ಮಾಡೋದೇನಿದೆ ಬಹಳ ಸೂಕ್ತವಾದಂಥ ದಾಳಿ ಅದಾಗಿರುತ್ತೆ. ಅವ್ರಿಗೆ ಮತ್ತೆ ಫಂಡನ್ನು ಹುಡ್ಕೋದಕ್ಕಾಗಲ್ಲ, ಮತ್ತೆ ಅವೇ ಸ್ಥಾನಗಳನ್ನು ಮರು ನಿರ್ಮಾಣ ಮಾಡ್ಕೊಳ್ಳೋದಕ್ಕಾಗಲ್ಲ, ಮತ್ತೆ ಹೊಸ ಅಡಗು ತಾಣಗಳನ್ನ ಹುಡ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗುತ್ತೆ ಅಂತ.